ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಸಂಗಮೇಶ್ ಹೋಗಾರ್ ಸಿಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಂಧುಗಳು, ಇದುವರೆಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತು ಒಂದು ಡಿಫ್ರೆಂಟ್ ಆದ ವಿಡಿಯೋವನ್ನ ನಿಮ್ಗೆ ನಾನು ತೋರಿಸ್ತಾ ಹೋಗ್ತೀನಿ. ಏನು ಡಿಫ್ರೆಂಟ್ ಅಪ್ಪ ಅಂತಂದ್ರೆ ಬಂಧುಗಳೇ, ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಈಗ ಮಾರ್ಚ್ ತಿಂಗಳು ಅಂದ್ರೆ ಮಾರ್ಚ್, ಏಪ್ರಿಲ್ ಮತ್ತು ಮೇವರೆಗೆ ಸಾಕಷ್ಟು ಬಿಸಿಲು ಇರೋದ್ರಿಂದ ಇದೊಂದು ಬೇಸಿಗೆ ಬಿರು ಬಿಸಿಲು ಬಹಳಷ್ಟು ನಮಗೆ ಕಾಡ್ತಾ ಇರ್ತತಿ. ಹಾಗಾಗಿ ಈ ಬೇಸಿಗೆ ಬಿರು ಬಿಸಿಲಿನಿಂದ ತಪ್ಪಿಸ್ಕೊಳ್ಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋ ಒಂದು ಐಡಿಯಾ ಹೊಳೆದಿದ್ದು ಹೇಗೆ ಮತ್ತೆ ಅದಕ್ಕೆ ಏನು ಪರಿಹಾರ ಅನ್ನೋದ್ರ ಬಗ್ಗೆ ಕುರಿತು ಒಂದು ವಿಡಿಯೋವನ್ನ ನಾನು ನಿಮ್ ಜೊತೆಗೆ ಹಂಚ್ಕೊಳ್ತಾ ಹೋಗ್ತೀನಿ. ಈ ವಿಡಿಯೋನ ನಾನೇ ಮಾಡಿದ್ದೀನಿ, ಖುದ್ದಾಗಿ ನಮಗೆ ಮನೆಗೆ ಮಾಡಿದಂತ ವಿಡಿಯೋ ಇದು. ಬಂಧುಗಳೇ, ಇದು ನಮ್ಮ ಮನೆಯ ಮೇಲಿನ ಒಂದು ಛಾವಣಿ ಅಂದ್ರೆ ಫಸ್ಟ್ ಫ್ಲೋರ್ ಅಂತ ಹೇಳ್ತಾರೆ, ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ ಅಂತ ಹೇಳ್ತಾವಲ್ಲ, ಎರಡನೇ ಅಂತಸ್ತಿನ ಮೇಲ್ಗಡೆ ನಾವ್ ಏನ್ ಮಾಡಿದೆಪ್ಪ ಅಂತಂದ್ರೆ ಬೇಸಿಗೆ ಹೆಚ್ಚಾಗಿ ಇರೋದ್ರಿಂದ ಕೂಲ್ ಪೇಂಟ್ ಮಾಡಿಸ್ಬೇಕು ಅಂತೇಳಿ ಒಂದು ಒಬ್ಬೊಬ್ರು ಸಜೆಷನ್ ಅನ್ನ ನಾನು ತಗೊಂಡೆ. ಯಾಕಪ್ಪ ಅಂತಂದ್ರೆ ಬೇಸಿಗೆಯಲ್ಲಿ ಸಾಕಷ್ಟು ಬಿಸಿಲು ಇರೋದ್ರಿಂದ ರಾತ್ರಿ ಇಲ್ಲಿ ಏನ್ ಮಾಡ್ತಾ ಇದ್ದು ಮನೆಯಲ್ಲಿ ಮಲಗಿಸಿಕೊಳ್ಳಕ್ಕೆ ಆಗೋದಿಲ್ಲ. ಅಂದ್ರೆ ಆರಾಮಾಗಿ ಮಲ್ಕೋಬೇಕಪ್ಪ ಅಂತಂದ್ರೆ ಬಹಳಷ್ಟು ಕಷ್ಟ ಆಗ್ತಾ ಇರ್ತೈತಿ, ಸೆಕೆ ಆಗ್ತಾ ಇರ್ತೈತಿ. ಹಾಗಾಗಿ ಏನಾದ್ರು ಮಾಡಿ ಇದಕ್ಕೊಂದು ಐಡಿಯಾ ಮಾಡಿ ಏನಾದ್ರು ಒಂದು ಉಪಾಯ ಮಾಡಿ ಬಿಸಿಲನ್ನು ತಡೆಗಟ್ಟಬೇಕು. ಅಂದ್ರೆ ಪೂರ್ಣ ಪ್ರಮಾಣದಲ್ಲಿ ಬಿಸಿಲನ್ನ ಸೆಕೆಯನ್ನ ತಡೆಗಟ್ಟಕ್ಕೆ ಆಗಲ್ಲ, ಆದ್ರೆ ಏನಪ್ಪಾ ಅಂತಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಆದ್ರೂ ಕೂಡ ನಮ್ಗೆ ತಕ್ಕ ಮಟ್ಟಿಗೆ ಆದ್ರೂ ಕೂಡ ಒಂದು ಈ ಬಿಸಿಲಿನಿಂದ ನಾವು ತಪ್ಪಿಸ್ಕೊಳ್ಬೇಕು ಅಂತೇಳಿ ಒಂದು ಐಡಿಯಾ ಮಾಡಿ ಏನ್ ಮಾಡಿದೆಪ್ಪ ಅಂತಂದ್ರೆ ಪೇಂಟ್ ಅಂಗಡಿಗೆ ಹೋದೆವು. ಸೊ ಪೇಂಟ್ ಅಂಗಡಿಗೆ ಹೋಗಿ ಅಲ್ಲಿ ಏನ್ ಮಾಡಿದೆಪ್ಪ ಅಂತಂದ್ರೆ ಈ ತರ ಸಮಸ್ಯೆ ಇದೆ, ಈ ತರ ಪ್ರಾಬ್ಲಮ್ ಆಗ್ತಾ ಇದೆ, ಏನ್ ಮಾಡ್ಬೇಕಂತೇಳಿ ಆ ಪೇಂಟಿನ ಅಂಗಡಿಯವರಿಗೆ ನಾವು ಕೇಳಿದೆವು. ಸೊ ಅವ್ರ ಏನೊಂದು ಸಜೆಷನ್ ಕೊಟ್ರಪ್ಪ ಅಂತಂದ್ರೆ ಅದಕ್ಕೆ ಸರ್ ಒಂದು ಕೂಲ್ ಪೇಂಟ್ ಅಂತ ಬರ್ತೈತಿ, ಅಂದ್ರೆ ಈ ಮೇಲ್ಗಿ ಮೇಲೆ ಅಂದ್ರೆ ಈ ಟೆರಿಸ್ ಮೇಲೆ ಅಂದ್ರೆ ಏನ ಸ್ಲಾಪ್ ಹಾಕಿರ್ತೇವಲ್ಲ ಅದ್ರ ಮೇಲ್ಗಡೆ ನಾವು ಕೂಲ್ ಪೇಂಟ್ ಹಚ್ಚೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ನಿಮ್ಗೆ ಶೇಕಡ ಒಂದು 10% ಅಷ್ಟು ಬಿಸಿಲನ್ನ ನಾವು ತಡೆಗಟ್ಟಬಹುದು ಅಂತ ಹೇಳಿ ನಮಗೊಂದು ಐಡಿಯಾ ಅವರು ಹೇಳ್ತಾರೆ. ಶೇಕಡ 10% ಬಿಸಿಲನ್ನು ನಾವು ತಡೆಗಟ್ಟಬಹುದು ಅಂತಂದ್ರೆ ನಮ್ಮ ವಿಜಯಪುರ ಮತ್ತು ಬಾಗಲಕೋಟೆ ಮತ್ತು ಬಿಜಾಪುರ ಭಾಗದಲ್ಲಿ ಈ ವರ್ಷ ಸುಮಾರು ಬಿಸಿಲಿದೆ ನೋಡಿ. ಇನ್ನೂ ಯುಗಾದಿ ಆಗಿಲ್ಲ, ಅಂದ್ರೆ ಇನ್ನೂ ನಾವು ಮಾರ್ಚ್ ತಿಂಗಳು 2ನೇ ವಾರದಲ್ಲಿ ಇದ್ದೇವೆ, ಆದ್ರೂ ಕೂಡ ಸಿಕ್ಕಾಪಟ್ಟೆ ಸೆಕೆ ಇದೆ. ಹಾಗಾಗಿ ಈ ಸೆಕೆಯಿಂದ ನಾವು ತಪ್ಪಿಸ್ಕೋಬೇಕು, ರಾತ್ರಿ ಆರಾಮಾಗಿ ನಿದ್ದೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಂತೇಳಿ ವಿಚಾರ ಮಾಡಿದಾಗ ನಮಗೆ ಅವರು ಹೇಳಿದಂಥ ಒಂದು ಐಡಿಯಾ ಏನಪ್ಪಾ ಅಂತಂದ್ರೆ ಕೂಲ್ ಪೇಂಟ್ ಹಚ್ಕೊಳ್ಳಿಕ್ಕೆ ಹೇಳಿದರು. ಕೂಲ್ ಪೇಂಟ್ ಜೊತೆಗೆ ಇದು ಏನಪ್ಪಾ ಅಂತಂದ್ರೆ ವಾಟರ್ ಪ್ರೂಫ್ ಕೂಡ ಆಗುತ್ತೆ. ಅಂದ್ರೆ ಮೆಳಗೆ ಮೇಲೆ ಈ ಪೇಂಟ್ ಹಚ್ಚೋದ್ರಿಂದ ಒಂದು ನಮಗೆ ರಾತ್ರಿ ಮಲ್ಕೊಳ್ಳಿಕ್ಕೆ ತಂಪಾಗಿ ಅಂದ್ರೆ ಸೆಕೆಯನ್ನು ಕಂಟ್ರೋಲ್ ಮಾಡಿ ತಂಪಾದಂಥ ಒಂದು ಗಾಳಿಯನ್ನು ಕೊಡ್ಲಿಕ್ಕೆ ಅಥವಾ ತಂಪಾದಂಥ ವಾತಾವರಣ ಸೃಷ್ಟಿ ಮಾಡ್ಲಿಕ್ಕೆ ಇದು ಅನುಕೂಲ ಆಗುತ್ತೆ. ಎರಡನೇದು ಏನಾಗುತ್ತಪ್ಪ ಅಂತಂದ್ರೆ ಇದರಿಂದ ನಾವು ಮಳೆಗಾಲದಲ್ಲಿ ನಮ್ಮ ಮನೆಯ ಮೇಲೆ ಬಿದ್ದಂಥ ನೀರು ಯಾವುದೇ ರೀತಿಯಾಗಿ ಈ ಬಿಲ್ಡಿಂಗ್ ಒಳಗಡೆ ಅಂದ್ರೆ ಈ ಗೋಡೆ ಒಳಗಡೆ ಇದು ಇಳಿಯುವುದಿಲ್ಲ, ವಾಟರ್ ಪ್ರೂಫ್ ಆಗಿರ್ತೈತಿ, ಜೊತೆಗೆ ಮತ್ತೆ ಕೂಲ್ ಪೇಂಟ್ ಆಗಿರ್ತೈತಿ. ಸೊ ಬಂಧುಗಳು, ಇದಕ್ಕೆ ಮೊದಲು ನಾನು ನಿಮ್ಗೆ ಏನು ಹೇಳ್ತಪ್ಪ ಅಂತಂದ್ರೆ ಹಚ್ಚೋಕ್ಕಿಂತ ಮುಂಚೆ ಏನು ಮಾಡ್ಬೇಕಪ್ಪ ಅಂತ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕಪ್ಪ ಅಂತಂದ್ರೆ ಮುಂಚೆ ಮೆಳಿಗೆ ಮೇಲೆ ಇರ್ತಕ್ಕಂಥ ಎಲ್ಲ ಒಂದು ಏನು ಇರ್ತೈತಲ್ಲ ಹೊಲಸು ಏನಂತ ಇರ್ತೈತಲ್ಲ, ಎಲ್ಲಿ ಏನೇನು ಇರ್ತೈತೆ ನೋಡೋದು. ಕೆಲವೊಂದು ಈಗ ನಾವು RCC ಹಾಕುವ ಹೊತ್ತಿನಾಗ ಕೆಲವೊಂದು ಸಿಮೆಂಟು ಅಥವಾ ಕಾಂಕ್ರೀಟು ಅಥವಾ ಇನ್ನಿಷ್ಟು ಇರ್ತೈತಿ. ಸೊ ಅದನ್ನೆಲ್ಲವನ್ನು ಏನು ಮಾಡಬೇಕು, ಫಸ್ಟ್ ನಾವು ಒಡೆದು ತೆಗೆದು ಕ್ಲೀನ್ ಮಾಡಿ ನೀರು ಹಾಕಿ ಸ್ವಚ್ಛಾಗಿ ತೊಳಿಬೇಕಾಗತ್ತೆ. ತೊಳೆದ ನಂತರ ಏನು ಮಾಡ್ಬೇಕಾಗತ್ತೆ, ನಾವು ಈ ಕೂಲ್ ಪೇಂಟನ್ನು ಈ ರೀತಿಯಾಗಿ ಹಚ್ಚೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಅದು ಗ್ರಿಪ್ ಆಗಿ ಹಿಡ್ಕೊಳ್ತೈತಿ. ಜೊತೆಗೆ ಒಂದಲ್ಲ ಎರಡು ಮೂರು ರೀತಿಯಲ್ಲಿ ಅದನ್ನು ಸ್ವಚ್ಛ ಮಾಡಬೇಕಾಗತ್ತೆ. ಯಾಕಂತಂದ್ರೆ ಸಣ್ಣ ಪುಟ್ಟ ಒಂದು ಹಳ್ಳ ಮಣ್ಣು ಇದ್ರೂ ಕೂಡ ಅದು ಕರೆಕ್ಟಾಗಿ ಅದು ಏನಾಗುತ್ತೆ ಬಿಲ್ಡಿಂಗ್ಗೆ ಹತ್ಕೊಳ್ಳೋದಿಲ್ಲ ಕೂಲ್ ಪೇಂಟು. ಹಾಗಾಗಿ ಅದನ್ನು ಕ್ಲೀನ್ ಮಾಡಬೇಕಾಗತ್ತೆ. ಫಸ್ಟ್ 1-2-3 ರೀತಿಯಲ್ಲಿ ಕ್ಲೀನ್ ಮಾಡಿಬಿಟ್ಟು ಫಸ್ಟ್ ಅದನ್ನು ಸ್ವಚ್ಛ ಮಾಡಿ ಸ್ವಲ್ಪ ಹೊತ್ತು ಆರ್ಲಾಕ್ ಬಿಡಬೇಕು. ಆರಿದ ನಂತರ ಅಂದರೆ ಒಣಗಬೇಕು. ಒಣಗಿದ ನಂತರ ಏನು ಮಾಡಬೇಕಪ್ಪ ಅಂತಂದರೆ ಏನು ನಾವು ಅಂಗಡಿಯಲ್ಲಿ ತಂದಿರ್ತೀವಲ್ಲ ಕೂಲ್ ಪೇಂಟು, ಅದಕ್ಕೆ ಒಂದಿಷ್ಟು ಪ್ರಮಾಣದಲ್ಲಿ ನೀರನ್ನು ಬೆರೆಸಿ ಈ ಥರ ನಾವು ಕೂಲಾಗಿ ಪೇಂಟ್ ಹಚ್ಚೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ನಮಗೆ ಶೇಕಡ 10% ಅಷ್ಟು ಇದು ನಮಗೆ ಬೇಸಿಗೆಯನ್ನು ಬಿಸಿಲನ್ನು ಕಂಟ್ರೋಲ್ ಮಾಡುತ್ತೆ ಅಂತ ಹೇಳಿದರು. ಸೊ ಅದೇ ರೀತಿಯಾಗಿ ನೋಡೋಣ, ಟ್ರೈ ಮಾಡೋಣ. ಯಾಕಂತಂದರೆ ಈಗ ಬೇಸಿಗೆಯಲ್ಲಿ ಇರೋದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ನಮಗೆ ರಾತ್ರಿಯಲ್ಲಿ ಮಲಗಬೇಕಪ್ಪ ಅಂತಂದರೆ ನಾವು ಏನು ಮಾಡ್ತೇವೆ ಅಂತಂದರೆ ಒಂದು ಫ್ಯಾನ್ ಕಂಟಿನ್ಯೂ ಹಚ್ಕೋಬೇಕಾಗುತ್ತೆ. ಇಲ್ಲ ಅಂತಂದರೆ ಏನು ಮಾಡ್ಬೇಕಪ್ಪ ಅಂತಂದರೆ ಈ ಇದನ್ನು ತರ್ತೇವಲ್ಲ ನಾವು ನೀರು ಹಾಕಿ ಹಚ್ತೇವಲ್ಲ, ಅದನ್ನು ಕೂಡ ನಾವು ಯೂಸ್ ಮಾಡ್ಕೋಬೇಕಾಗತ್ತೆ. ಇಲ್ಲಪ್ಪ ಅಂತಂದರೆ ಕೂಲರ್ ಯೂಸ್ ಮಾಡ್ಕೋಬೇಕಾಗತ್ತೆ. ಕೂಲರ್ಗೆ ನೀರು ಹಾಕಬೇಕು. ನೀರು ಹಾಕಿದಾಗ ಅದು ಹಚ್ಕೊಂಡು ಅದರಿಂದನೂ ಕೂಡ ಸಾಕಷ್ಟು ಒಂದು ರೀತಿಯಿಂದ ಚಲೋ ಅನಿಸುತ್ತೆ, ಇನ್ನೊಂದು ರೀತಿಯಿಂದ ಅದರಿಂದ ಕೂಡ ಪುನಃ ಹೊಳ್ಳಿ ಹೀಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅದು ಕರೆಂಟ್ ಹೋಯ್ತಪ್ಪ ಅಂತಂದ್ರೆ ಮತ್ತೆ ಹೊಳ್ಳಿ ರಿಟರ್ನ್ ನಮಗೆ ಸೆಕೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ದರಿಂದ ಈ ವರ್ಷ ಏನಾದರೂ ಮಾಡಿಬಿಟ್ಟು ಬೇರೆ ಐಡಿಯಾ ಮಾಡೋಣ ಅಂತೇಳಿ ನಾವೇನು ಮಾಡಿದ್ವಿ, ಕೂಲ್ ಪೇಂಟ್ ಹಚ್ಬೇಕಂತೇಳಿ ಈ ಕೂಲ್ ಪೇಂಟನ್ನು ಹಚ್ಕೊಂಡು ನೋಡಿ. ಈಗಾಗಲೇ ನಾವು ಇದನ್ನು ಕೂಲ್ ಪೇಂಟನ್ನು ಒಂದು ಸಲ ಹೊಡೆದಿದ್ದೀವಿ ಮೊದಲನೇದಾಗಿ. ಮತ್ತು ಏನು ಮಾಡಿದೆಪ್ಪ ಅಂತಂದ್ರೆ 2ನೇ ಟ್ರಿಪ್ ಹೊಡೆದೇವಿ. ಯಾಕಂತಂದ್ರೆ ಒಂದೇ ಸಲಕ್ಕೆ ಸರಿಯಾಗಿ ಹತ್ಕೊಳ್ಳೋದಿಲ್ಲ ಅಂತೇಳಿ
ಎರಡನೇ ಬಾರಿಗೆ ಕೂಡ ಈ ರೀತಿ ಕೂಲ್ ಪೇಂಟ ನಾವು ಹಚ್ಚಿದೆವು. ಅಂದರೆ ಈ ಸದ್ಯಕ್ಕೆ ನಾವು ಇದ್ರ ಮೇಲೆ ನಡೆದಾಡಿದ್ರು ಕೂಡ ಏನಾಗುತ್ತೆ ಅಂದರೆ ನಮ್ಮ ಕಾಲಿಗೆ ತಂಪಾದಂಥ ಒಂದು ಅನುಭವ ಆಗುತ್ತೆ. ಮತ್ತು ಮೇಲಾಗಿ ಇದರಲ್ಲಿ ಏನು ನಮ್ಗೆ 2-3 ರೀತಿಯಿಂದ ಏನು ಪ್ರಾಬ್ಲಮ್ ಅಂತಂದರೆ, ಒಂದು ಮಳೆಯಾಗಿ ಹೆಚ್ಚು ನೀರು ನಿಂದಿರುವುದಿಲ್ಲ. ಅಕಸ್ಮಾತ್ ನೀರು ನಿಂತರೂ ಕೂಡ ಅದು ಏನಾಗುತ್ತಪ್ಪ ಅಂತಂದರೆ ವಾಟರ್ ಪ್ರೂಫ್ ಇರೋದರಿಂದ ಗೋಡೆ ಒಳಗಡೆ ಇಳಿಯುವುದಿಲ್ಲ. ಮತ್ತು ಈ ತಂಪಾದ ವಾತಾವರಣ ಇರೋದರಿಂದ ಕ್ಲೀನಾಗಿರೋದರಿಂದ ಈ ನೀರನ್ನು ನಾವು ಮಳೆಗಾಲದಲ್ಲಿ ಕೂಡ ನಮಗೆ ಮನೆಯಲ್ಲಿ ಯೂಸ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಬಟ್ಟೆ ಒಣಾಕ್ಲಿಕ್ಕೂ ಕೂಡ ಅನುಕೂಲ ಆಗುತ್ತೆ. ಅಥವಾ ಏನಾದರೂ ಮನೆಯಲ್ಲಿ ಕಾಳು ಅಥವಾ ಯಾವುದಾದ್ರೂ ತರಕಾರಿ ಧಾನ್ಯಗಳು ಏನಾದರೂ ಇದ್ದವಪ್ಪ ಅಂದರೆ ಬಿಸಿಲಿನಲ್ಲಿ ಒಣಗಿಸ್ಲಿಕ್ಕೂ ಕೂಡ ಇದೊಂದು ಅನುಕೂಲ ಆಗುತ್ತೆ. ಜೊತೆಗೆ ಮತ್ತು ಏನಪ್ಪ ಅಂತಂದರೆ ಆರಾಮಾಗಿ ನಾವು ಮಲ್ಕೊಳ್ಳಿಕ್ಕೂ ಕೂಡ ಬೆಸ್ಟ್ ಒಂದು ನಮಗೆ ನೆಮ್ಮದಿಯನ್ನು ನೀಡ್ತೈತಿ. ಬೇಸಿಗೆ ದಿನದಲ್ಲಿ ಮೇಲಾದರೂ ಬಂದು ಮಲ್ಕೋಬೋದು. ಒಂದು ರೀತಿಯಿಂದ ಇದು ಕೂಲ್ ಪೇಂಟ್ ಹಚ್ಚೋದ್ರಿಂದ ಭಾಳಷ್ಟು ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಇದು ಕೂಲ್ ಪೇಂಟ್ ನಾವು ಅಂದರೆ ಅವರು ಮೊದಲೇ ನಾವು ಸಡನ್ನಾಗಿ ಹಚ್ಚೋಕ್ಕಿಂತ ಮೊದಲು ಈ ಪೇಂಟಿನ ಅಂಗಡಿಯವರು ಒಂದು ಸಜೆಷನ್ ತೊಗೋಬೇಕಾಗುತ್ತೆ. ಯಾವ ರೀತಿ ಹಚ್ಚಬೇಕಾಗುತ್ತೆ, ಎಷ್ಟು ರೂಮ್ ಇರ್ತೈತಿ, ಎಷ್ಟು ರೂಮ್ ಇದ್ದರೆ ಎಷ್ಟು ಬಕೆಟನ್ನು ನಾವು ಒಯ್ಯಬೇಕಾಗುತ್ತೆ, ಅದರಲ್ಲಿ ಏನೇನು ಮಿಕ್ಸ್ ಮಾಡಬೇಕು, ಯಾವ ರೀತಿ ಮಿಕ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಪೇಂಟ್ನ ಅಂಗಡಿಯವ್ರು ಏನು ಮಾಡ್ತಾರೆ, ಸಂಪೂರ್ಣವಾದಂಥ ಮಾಹಿತಿಯನ್ನು ನಮಗೆ ಕೊಡ್ತಾರೆ. ಅದೇ ರೀತಿಯಾಗಿ ನಾವು ಅದನ್ನು ತೆಗೆದುಕೊಂಡು ಬಂದು ನಾವು ಮೊದಲು ಏನು ಮಾಡಿದೆಪ್ಪ ಅಂತಂದರೆ ನಮ್ಮ ಯಾರು ಪೇಂಟರ್ ಇರ್ತಾರಲ್ಲ, ಹಚ್ತಿರ್ತಾರಲ್ಲ ಅವರಿಗೆ ಹೇಳಿ ಮತ್ತು ಮೊದಲು ಎಲ್ಲ ಸಂಪೂರ್ಣವಾಗಿ ಸ್ವಚ್ಛತೆ ಮಾಡಿ ಕ್ಲೀನ್ ಮಾಡಿಬಿಟ್ಟು ತೆಗೆದು ನೀರು ಹಾಕಿ ಅದನ್ನು ತೊಳೆದ್ಬಿಟ್ಟು ಸ್ವಲ್ಪ ಹೊತ್ತು ಆರಿದ ನಂತರ ನಾವು ಏನು ಮಾಡಿದೆಪ್ಪ ಅಂತಂದ್ರೆ ಪೇಂಟನ್ನು ಹಚ್ಚಿದ್ದೇವೆ. ಸುತ್ತಲೂ ದಂಡಿ ಹಿಡ್ದೂ ಕೂಡ ಹಚ್ಚಿದ್ದೇವೆ. ಯಾಕಂತಂದರೆ ಆಕಸ್ಮಿಕವಾಗಿ ದಂಡಿ ಬಿಟ್ಟರಪ್ಪ ಅಂದರೆ ಸುತ್ತಲೂ ಬಿಟ್ಟು ಅಂದರೆ ಏನಾಗುತ್ತೆ ಅಂದರೆ ಅಲ್ಲಿ ನೀರು ಹೋಗುವಂಥ ಚಾನ್ಸಸ್ ಇರ್ತದೆ ಮಳೆಗಾಲದಲ್ಲಿ. ಹಾಗಾಗಿ ಮೊದಲು ಸುತ್ತಲೂ ಏನು ಮಾಡೋದು ಬೌಡ್ರನ್ನು ಹಚ್ಕೊಂಡು ನಂತರ ಏನು ಮಾಡ್ಬೇಕಂದ್ರೆ ಒಳಗಡೆ ಹಚ್ಕೊಂಡೇವಿ. ಒಳಗಡೆ ಒಂದು ಟ್ರಿಪ್ ಹಚ್ಕೊಂಡ ಮೇಲೆ ಒಂದು ಸ್ವಲ್ಪ ಹೊತ್ತು ಟೈಮ್ 1-2 ತಾಸು ಬಿಟ್ಟು ಪುನಃ ಮತ್ತೊಮ್ಮೆ ಅದ್ರ ಮೇಲೆ ಇನ್ನೊಮ್ಮೆ ರೀಪೇಂಟ್ ಮಾಡೋದ್ರಿಂದ ಏನಾಗುತ್ತೆ, 2 ಟೈಮ್ಸ್ ಪೇಂಟ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ಭಾಳಷ್ಟು ಡೀಪಾಗಿ ಹತ್ಕೊಳ್ಳೋದ್ರಿಂದ ನಮಗೆ ಬರ್ತಕ್ಕಂಥ ಬಿಸಿಲಿನ ಧಗೆಯನ್ನು ಕಂಟ್ರೋಲ್ ಮಾಡುತ್ತೆ. ಸೊ ಈ ಅನುಭವ ನಮಗೂ ಆಗಿದೆ. ಯಾಕಂತಂದರೆ ಇದು ಹಚ್ಚೋದ್ರಿಂದ ಅನುಕೂಲ ಆಗಿದೆ. ಯಾಕಂದರೆ ರಾತ್ರಿಯಲ್ಲಿ ಆರಾಮಾಗಿ ನಿದ್ದೆ ಮಾಡ್ತಾಯಿದ್ವಿ. ಇಲ್ಲಪ್ಪ ಅಂತಂದರೆ ಕರೆಂಟ್ ಹೋಯ್ತಪ್ಪ ಅಂತಂದರೆ ನಮಗೆ ಮಲ್ಕೊಳ್ಳೋಕ್ಕೆ ಆಗ್ತಾಯಿರಲಿಲ್ಲ, ಅಷ್ಟೊಂದು ತೊಂದರೆ ಆಗಿತ್ತು. ಹಾಗಾಗಿ ಕೂಲ್ ಪೇಂಟ್ ಮಾಡಿದ್ದೀವಿ. ಈ ಪೇಂಟಿನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನನಗೆ ತಿಳಿಸಿ. ನನಗೆ ಆ ಕೂಲ್ ಪೇಂಟ್ ಹಚ್ಚೋದ್ರಿಂದ ಭಾಳಷ್ಟು ಒಳ್ಳೆಯದಾಗಿದೆ ಅಂತ ಹೇಳ್ಬೋದು. ಇದಿಷ್ಟು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಾರ ಮತ್ತೊಂದು ವಿಡಿಯೋದೊಂದಿಗೆ ನಿಮಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದಗಳು.